ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಬ್ರಾಹ್ಮಿ ಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿ ಸಿಂಪ್ಲೆಸ್ಟ್ ವೇನಲ್ಲಿ ಒಬ್ಬ ಸ್ತ್ರೀಯ ಪುರುಷನಿಗೆ ವಿವಾಹ ಆಗಬೇಕಾದ್ರೆ ಪ್ರಮುಖವಾಗಿ ಯಾವ ಗ್ರಹಗಳ ಅವಶ್ಯಕತೆ ಇರುತ್ತೆ ಮತ್ತು ಆ ಗ್ರಹಗಳು ಹೇಗಿರಬೇಕು, ಯಾವ ಸ್ಥಾನಮಾನಗಳನ್ನು ಹೊಂದಿರಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದು ಗೊತ್ತಿಲ್ಲದೇ ಕೆಲವು ಜನ ಹೇಳ್ತಾರೆ, ಇಲ್ಲ ನನ್ನ ಮಗಳಿಗೆ ಗುರುಬಲ ಬಂದ್ಬಿಟ್ಟಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಗುರುಬಲ ಬಂದಿದೆ, ಗುರುಬಲ ಬಂದಿದೆ, ಗುರುಬಲ ಬಂದಿದೆ. ಇಷ್ಟೆಲ್ಲ ಗುರುಬಲ ಬಂದರೂ ಒಂದು ವರನೂ ಸಿಗ್ತಾ ಇಲ್ವಲ್ಲ, ಒಂದು ಮ್ಯಾಚಿಂಗ್ ಆಗ್ತಾ ಇಲ್ವಲ್ಲ, ಅಥವಾ ಶುಭ ಕಾರ್ಯ ನಡೆಯುವಂಥ ಸಂದರ್ಭ ಬಂದು ನಮ್ಮನ್ನ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ, ಏನು ಕಾರಣ ಇದಕ್ಕೆ? ಪುರುಷನಿಗೂ ಅಷ್ಟೇ, ಪುರುಷನಿಗೂ ಕೂಡ ಸ್ತ್ರೀ ಬಲಕ್ಕೆ ಗುರುವಾದರೆ ಪುರುಷನಿಗೆ ಶುಕ್ರ ಬಲ ಅಂತ ಹೇಳ್ತೀವಿ ನಾವು. ಶುಕ್ರ ಅಂದರೆ ಹೆಣ್ಣು, ವಿಶಿಷ್ಟ ಅದು. ಹೀಗಿರುವಾಗ ಶಾಸ್ತ್ರ ಏನು ಹೇಳುತ್ತೆ? ಒಂದೇ ಲೈನ್ನಲ್ಲಿ ಶಾಸ್ತ್ರಕ್ಕೆ ತನ್ನದೇ ಆದಂಥ ಕೆಲವೊಂದು ಸ್ಥಾನಮಾನಗಳನ್ನು ಈ ಕುಂಡಲಿಯನ್ನು ನೋಡಿ ಹೇಳುವಂಥ ವ್ಯವಸ್ಥೆ ಇದೆ ಅಷ್ಟೇ ಹೊರತು ಆ ಕುಂಡಲಿಯಲ್ಲಿರುವಂಥ ಗ್ರಹಗಳನ್ನು ಬಿಟ್ಟು ಮತ್ತೆ ಬೇರೆ ನಾವು ಎಕ್ಸ್ಟ್ರಾಡಿನರಿಯಾಗಿ ಏನು ಹೇಳಲಿಕ್ಕಾಗೋದಿಲ್ಲ. ಬಟ್ ಅದನ್ನು ಸ್ವಲ್ಪ ಮಾಡರ್ನೈಸ್ ಮಾಡ್ಬೋದು ಅಷ್ಟೇ. ಬಟ್ 12 ಮನೆಗಳಲ್ಲಿ ಯಾವ ಗ್ರಹ ಎಲ್ಲೆಲ್ಲಿರುತ್ತೋ ಅದರ ಫಲವನ್ನು ಅದು ಕೊಡುತ್ತೆ ಅಷ್ಟೇ. ಗುರು ಬಲ ಒಬ್ಬ ಸ್ತ್ರೀಗೆ ಬಂದಿದೆ ಅಂದರೆ ಯಾವಾಗ ಬಂತು, ಹೇಗೆ ಬಂತು, ಇದನ್ನು ನಾವು ನೋಡಬೇಕಾಗುತ್ತೆ. ಎಲ್ಲರೂ ಹೇಳುವಂತೆ ಈಗ ಗುರುದಶೆ ಪ್ರಾರಂಭ ಆಗಿದೆ ನನ್ನ ಮಗಳಿಗೆ, ಈ ಟೈಮಲ್ಲಿ ಉತ್ತಮವಾದಂಥ ವರ ಸಿಗಬೇಕು, ಸಿಗ್ತಾ ಇಲ್ಲ. ಗುರುದಶೆ ಪ್ರಾರಂಭ ಆಯ್ತಂದರೆ ಅಂತರ್ದಶೆಗಳಲ್ಲಿ ಇನ್ನೂ ಬೇರೆ ಬೇರೆ ಗ್ರಹಗಳು ಇರ್ತವೆ, ಅವುಗಳು ಕೂಡ ಫಲ ನೀಡಬೇಕಲ್ಲ. ಮತ್ತು ಗುರುಗ್ರಹ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇವೆಲ್ಲ ಭಾಳ ಕ್ಲಿಷ್ಟಕರವಾದಂಥ ವಿಷಯ ಆಗಿರೋದ್ರಿಂದ ಸಿಂಪ್ಲೆಸ್ಟ್ ವೇನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಗುರು ಆ ಒಂದು ಸ್ತ್ರೀಯ ಜಾತಕದಲ್ಲಿ ಮೊಟ್ಟ ಮೊದಲನೇದಾಗಿ ಕುಟುಂಬ ಸ್ಥಾನದಲ್ಲಿ ಕುಳಿತುಕೊಂಡಿರಬೇಕು. ಹೌಸ್ ಆಫ್ ಸೆಕೆಂಡ್ ಹೌಸ್ ಆಫ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಮಾತ್ರ ಅದು ಗುರುಬಲ. ಕಾರಣ ಏನು? ಅವಳಿಗೆ ಉತ್ತಮ ಕುಟುಂಬ ದೊರೆಯುತ್ತೆ, ಸಿಗುತ್ತೆ ಅನ್ನೋದಲ್ಲಿ ತೋರಿಸುತ್ತೆ. ತದನಂತರ ನೇರವಾಗಿ ಅದು ಅವಳ ಕರ್ಮಫಲವನ್ನು ಎತ್ಕೊಂಡು ಹೋಗ್ಬಿಡುತ್ತೆ ಒಂದೇ ಸರಿ. ಹೇಗೆ? ಪೂರ್ವ ಕರ್ಮಗಳು, ಪಾಪ ಕರ್ಮಗಳಾಗಿರ್ಬೋದು, ಪುಣ್ಯ ಕರ್ಮಗಳಾಗಿರ್ಬೋದು, ಹೌಸ್ ಆಫ್ 5th and 9th ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಪುಣ್ಯಕರ್ಮ 5, ಪಾಪಕರ್ಮಗಳಿಗೆ ಸಂಬಂಧಪಟ್ಟಂತಹ 9. ಇವೆರಡೂ ಮನೆಗಳು ಹೇಗಿರ್ತವೆ ಅಂದರೆ ಅವಳ ಇಡೀ ಜೀವನವನ್ನೇ ನಿರ್ಧಾರ ಮಾಡ್ತವೆ. ಜೊತೆಗೆ ಹೌಸ್ ಆಫ್ 11th ಅಂತ ಹೇಳ್ತೀವಿ. ಹೌಸ್ ಆಫ್ 11th ಅದು ನೇರವಾಗಿ ಪಂಚಮ ಸ್ಥಾನ ಪುಣ್ಯಕರ್ಮವನ್ನು ನೋಡುತ್ತೆ. ಯಾಕಂದರೆ ಲಾಭಗಳು ಕೊಡಬೇಕಲ್ಲ. ಹೌಸ್ ಆಫ್ 11th ಈಸ್ ಪ್ರಾಫಿಟಬಿಲಿಟಿ. ಅದು ಕರೆಕ್ಟಾಗಿ ಪಂಚಮ ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ ಇರುತ್ತೆ. ಈ ಒಂದು ಭಾವಗಳಲ್ಲಿ ಗುರುಗ್ರಹ ಉತ್ತಮ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾನೆ ಅಂದರೆ ಡೆಫಿನೆಟ್ಲಿ ಅವಳಿಗೆ ಗುರುಬಲ ಬಂದಿದೆ, ಹಾಗೂ ವಿವಾಹ ಆಗೋದು ಖಚಿತ. ಯಥಾ ಪ್ರಕಾರವಾಗಿ ಪುರುಷನ ಜಾತಕನೂ ಬಹಳ ಮುಖ್ಯ. ಪುರುಷನ ಜಾತಕದಲ್ಲಿ ಶುಕ್ರಬಲ ಬರಬೇಕು. ಶುಕ್ರಬಲ ಬರಬೇಕು. ಗುರು ವರ್ಷಕ್ಕೆ 1 ಸಾರಿ ಮನೆಯನ್ನು ಬದಲಾವಣೆ ಮಾಡಿದರೆ ಶುಕ್ರ ಎವ್ರಿ ಮಂತ್, ಎವ್ರಿ 30 days ಮನೆಯನ್ನು ಬದಲಾವಣೆ ಮಾಡ್ತಾನೆ. ಅಂದರೆ ಹುಡುಗನಿಗೆ ಹುಡುಗಿ ಸಿಗುವಂಥ ಅಪಾರ್ಚುನಿಟೀಸು ತುಂಬ ಇದೆ. ಅದೇ ಹುಡುಗಿಗೆ ಹುಡುಗ ಸಿಗುವಂಥ ಅಪಾರ್ಚುನಿಟೀಸು ತುಂಬ ಕಡಿಮೆ ಇದೆ. ನೋಡಿ ಹೇಗಿದೆ. ಹೇಗೆ ಪುರುಷನಿಗೆ ಪ್ರಥಮ ಸ್ಥಾನದಲ್ಲಿ ಲಗ್ನದಲ್ಲಿ ಶುಕ್ರನಿದ್ದಾಗ ಅವನ ಮನಸ್ಸಿನ ಆಲೋಚನೆಗಳು ಸ್ತ್ರೀಯ ಕಡೆ ವಾಲುತ್ತೆ. ನಾನು ಯಾಕೆ ನನ್ನ ಜೀವನವನ್ನು ಸುಂದರಗೊಳಿಸ್ಕೋಬಾರದು ಅನ್ನೋ ದೃಷ್ಟಿಕೋನ ಅಲ್ಲಿ ಬೆಳೆಯುತ್ತೆ. ನೆಕ್ಸ್ಟ್ ಹೌಸ್ ಆಫ್ ಫ್ಯಾಮಿಲಿ, ಕುಟುಂಬ.
ಹೌದು, ನಾನು ಮದುವೆ ಮಾಡಿಕೊಂಡು ನನ್ನದೇ ಆದಂಥ ಒಂದು ಕುಟುಂಬವನ್ನು ನಾನು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಹೌಸ್ ಆಫ್ ಸೆಕೆಂಡ್ ಅಲ್ಲಿ ಗುರು ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಅವನಿಗೆ ಮದುವೆಯನ್ನು ಮಾಡಿಕೊಂಡು ಸುಖವಾಗಿ ನನ್ನ ಜೀವನವನ್ನು ನಾನು ನಡೆಸ್ಕೊಂಡು ಹೋಗಬೇಕು ಅಂತ ವಿಶಿಷ್ಟವಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಗುರು ಬಂದು 4ನೇ ಭಾವ ಸುಖ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಾನೆ. ಅದು ಗುರುಬಲ ಅವನಿಗೆ. ಮತ್ತು ನಾನು ಆವಾಗಲೇ ಹೇಳಿದ್ದೀನಿ, ಕರ್ಮ ಸಿದ್ಧಾಂತದಲ್ಲಿ ಮನುಷ್ಯನ ಜೀವನದಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ ಕೂಡ ಅವನ ಪೂರ್ವ ಕರ್ಮಗಳಾಗಿರ್ಬೋದು, ಪಾಪ ಕರ್ಮಗಳಾಗಿರ್ಬೋದು, ಇವು ಡೆಫಿನೆಟ್ಲಿ ಅವನ ಮೇಲೆ ಆ್ಯಕ್ಟ್ ಮಾಡ್ತವೆ. ಹುಡುಗಾಗಲಿ ಹುಡುಗಿ ಆಗಿರಲಿ ಆ್ಯಕ್ಟ್ ಮಾಡೇ ಮಾಡ್ತವೆ. ಸೊ ಗುರು 5 ಮತ್ತು 9ರಲ್ಲಿ ಪುಣ್ಯ ಮತ್ತು ಪಾಪಕರ್ಮಗಳ ಸ್ಥಾನದಲ್ಲಿ ಆ ಗುರುವಿನ ಸಂಚಾರ ನಡೀತಿರಬೇಕು. ಪಾಪಕರ್ಮಗಳನ್ನ ಹೊಡೆದೋಡಿಸಿ ಉತ್ತಮ ಸ್ತ್ರೀಯನ್ನು ಅವನ ಜೀವನಕ್ಕೆ ಕೊಡಲಿಕ್ಕೆ ಗುರು ಪ್ರಯತ್ನಿಸ್ತಿರ್ತಾರೆ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಭಾಳ ವಿಶೇಷವಾದಂಥದ್ದು ಏನಂದರೆ, ಪುರುಷನಿಗೆ ಉತ್ತಮವಾದಂಥ ಸ್ತ್ರೀ ಸಿಗಬೇಕಾದ್ರೆ ಶುಕ್ರಗ್ರಹ 7ಮ ಭಾವದಲ್ಲಿ ಸಂಚರಿಸ್ತಿರಬೇಕು. ಅವಾಗ ಅವನ ಮನಸ್ಸು ನೇರವಾಗಿ ಹುಡುಗಿಯನ್ನು ತಾನೇ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇವೆಲ್ಲವೂ ವಿಶಿಷ್ಟವಾಗಿ ಇರ್ತವೆ. ಅಂದ್ರರ್ಥ ಗುರುಗ್ರಹ ಸ್ತ್ರೀಗೆ, ಶುಕ್ರಗ್ರಹ ಪುರುಷನಿಗೆ ಉತ್ತಮ ಸ್ಥಾನಮಾನಗಳಲ್ಲಿದ್ದಾಗ ಖಚಿತವಾದಂಥ ವಿವಾಹ ನಡೆಯುತ್ತೆ. ಖಚಿತವಾಗಿ ವಿವಾಹ ನಡೆಯುತ್ತೆ. ಕೆಲವು ಜನ ಹೇಳ್ತಾರೆ, ನೀವು ಹೇಳ್ತೀರಿ ಶುಕ್ರಗ್ರಹ ಪ್ರತಿ ತಿಂಗಳು ಒಂದು ಮನೆ ಬದಲಾವಣೆ ಮಾಡ್ತಾ ಮಾಡ್ತಾ ಅನೇಕ ಮನೆಗಳನ್ನು ಸುತ್ತುಡಿತಾ ಇರುತ್ತೆ, ನೀವು ಹೇಳಿದಂತೆ ಎಲ್ಲ ಭಾವಗಳಲ್ಲೂ ಕೂಡ ಶುಕ್ರ ಬರ್ತಾ ಇದ್ದಾನೆ, ಮತ್ತೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ? ನಮ್ಮಗಳಿಗೆ 2ನೇ ಭಾವಕ್ಕೆ ಬರ್ತಾನೆ, 2ನೇ ಭಾವದಿಂದ ಸ್ಟ್ರೇಟಾಗಿ 5ನೇ ಮನೆಗೆ ಹೋಗ್ತಾನೆ, ಅಲ್ಲಿಗೆ 2.5 ವರ್ಷ ಅನಿಸುತ್ತೆ. ಆ ಟೈಮಲ್ಲಾದರೂ ಗಂಡು ಸಿಗಬೇಕಲ್ಲ, ಯಾಕೆ ಸಿಗ್ತಾ ಇಲ್ಲ? ಕಾರಣ ಏನು ಅಂತ ಇಲ್ಲಿ ಅತಿ ವಿಶೇಷವಾಗಿ ನಾವು ಒಳಭಾಗದಲ್ಲಿ ನುಗ್ತಾ ಹೋದರೆ, ಗುರುಗ್ರಹ ಕೂಡ ಅನೇಕ ಗ್ರಹಗಳ ಪ್ರಭಾವಕ್ಕೆ ಸಿಕ್ಕು ತನ್ನ ಶಕ್ತಿಯನ್ನು ಕುಂದಿಸ್ಕೊಳ್ತಾನೆ. ಹೇಗಂತ ಕೇಳ್ತೀರಾ? ಗುರು ಅಸ್ತನಾದ ಯಾವುದೇ ಶುಭ ಕಾರ್ಯವನ್ನು ಮಾಡೋ ಹಾಗಿಲ್ಲ. ಶುಕ್ರಗ್ರಹ ಅಸ್ತನಾದ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಅಸ್ತನಾದ ಅಂದ್ರೆ ಅರ್ಥ ಏನು? ಗುರುಗ್ರಹ ಯಾವಾಗ ರವಿಯ ಜೊತೆ ಸಂಯುಕ್ತ ಯುಗ್ಮ ಅದರ ಜೊತೆ ಕೂಡುತ್ತೋ ಆ ಸೂರ್ಯನ ಪ್ರಭಾವದಲ್ಲಿ ಗುರುಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ. ಯಥಾ ಪ್ರಕಾರ ಶುಕ್ರನ ಜೊತೆ ರವಿ ಬಂದಾಗೂ ಕೂಡ ಶುಕ್ರ ತನ್ನ ಒಂದು ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ತಾನೆ. ಈ ಸಂದರ್ಭದಲ್ಲಿ ಅವರಿಗೆ ವಿವಾಹಗಳು ಆಗೋದಿಲ್ಲ. ಇನ್ನು ಮುಂದುವರೆದು ಗುರುಗ್ರಹ ಏನಾದರೂ ರಾಹು ಪೀಡಿತನಾದಾಗ, ಶುಕ್ರಗ್ರಹ ಏನಾದರೂ ರಾಹು ಪೀಡಿತನಾದಾಗ, ರಾಹು ಪೀಡಿತನಂದ್ರೆ ಅರ್ಥೇನು? ಗುರುಗ್ರಹ ರಾಹುವಿನ ಶೇಡಲ್ಲಿದ್ದಾಗ, ರಾಹುವಿನ ಪ್ರಭಾವದಲ್ಲಿದ್ದಾಗ, ಶುಕ್ರಗ್ರಹ ರಾಹುವಿನ ಪ್ರಭಾವದಲ್ಲಿದ್ದಾಗ ಅಲ್ಲಿ ಬರೋದು ಹಿಂದಿನ ಜನ್ಮದ ಕರ್ಮ ಫಲಗಳನ್ನು ನೆನಪಿಸುತ್ತೆ ನೋಡಿ. ಅಥವಾ ಗುರುಗ್ರಹ ಶುಕ್ರಗ್ರಹ ಶನಿಯ ಪ್ರಭಾವಕ್ಕೆ ಏನಾದರೂ ಒಳಗೊಂಡಾಗ ಅಲ್ಲಿ ಕೂಡ ಈ ವಿವಾಹ ಅನ್ನೋದು ತಡೆಯಾಗುತ್ತೆ. ಯಾಕಂದ್ರೆ ಸಂಗಾತಿ ಸಿಕ್ಕೋಲ್ಲ, ಗುರುವಿಗೆ ಬಲ ಇಲ್ಲ, ಶುಕ್ರನ ಬಲನೂ ಇಲ್ಲ, ಶನಿಯ ಮುಂದೆ, ರವಿಯ ಮುಂದೆ, ರಾಹು ಗ್ರಹದ ಮುಂದೆ. ಹೀಗಿದ್ದಾಗ ಕಡಾಖಂಡಿತವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಸ್ತ್ರೀಯ ಪುರುಷ ಸಿಗೋದು ಕಷ್ಟ. ಈ ಥರ ಪರಿಸ್ಥಿತಿಗಳಿದ್ದಾಗ ನಾವು ಏನು ಮಾಡಬೇಕು? ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾ? ಹೋಮ ಹವನಾದಿಗಳನ್ನ ಮಾಡಬೇಕಾ? ಇವು ಬರುವಂಥ ಪ್ರಶ್ನೆಗಳು. ಇಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗೆ ನೀವು ಕೊಕ್ಕೆ ಹಾಕೋದು ಹೋಮಗಳಿಗೆ, ಇಷ್ಟೆಲ್ಲ ಆದಮೇಲೆ ನೀವು ಕೊಕ್ಕೆ ಹಾಕೋದು ಏನೋ ಪೂಜೆ ಪುನಸ್ಕಾರಗಳು, ಇವೆಲ್ಲ ಮಾಡಿಸಿ ಸಾಕಾಗೋಗಿದೆ. ಯಾವ ಒಬ್ಬ ಎಕ್ಸ್ಪರ್ಟ್ ಆಸ್ಟ್ರಾಲಜರ್ ಇರ್ತಾನೋ ಅವನು ಕಡಾಖಂಡಿತವಾಗಿ ಇವರ ವಿವಾಹಕ್ಕೆ ತಡೆಯೊಡ್ಡಿರುವಂಥ ಗ್ರಹ ಯಾವುದು, ದಶಾಭುಕ್ತಿಗಳಲ್ಲಿ ಯಾವ ತೊಂದರೆಗಳು ಇವರನ್ನು ಈ ರೀತಿಯ ಪ್ರಭಾವವನ್ನು ಬೀರ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಂಡು ಅವನು ನಿಮಗೆ ಸಜೆಷನ್ ಕೊಡ್ತಾನೆ. ಇಲ್ಲ ನಾವೀಗ ಅಸ್ಟ್ರಾಲಜರ್ಸ್ ಹತ್ರ ಹೋಗ್ಲಿಕ್ಕಾಗಲ್ಲ, ಏನಾದರೂ ಇದ್ದರೆ ನೀವೇ ಹೇಳಿಬಿಡಿ ನಮಗೆ ಅಂತಂದರೆ
ಗುರುವಿನ ಬಲ ಕಡಿಮೆಯಾದಾಗ ಅಶ್ವತ್ಥವೃಕ್ಷ ಪೂಜೆ ಮಾತ್ರನೇ ನಿಮಗೆ ಫಲವನ್ನು ಕೊಡುತ್ತೆ. ತದನಂತರ ಸ್ತ್ರೀಗೆ ಗುರುವಿನ ಪ್ರಭಾವ ಕಡಿಮೆ ಆದಾಗ, ಪುರುಷನಿಗೆ ಶುಕ್ರಬಲ ಕಡಿಮೆ ಆದಾಗ ಲಕ್ಷ್ಮೀನಾರಾಯಣ ಹೃದಯ ಹೋಮ ಇಲ್ವೇ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ನಾವು ಅದಕ್ಕೂ ಖರ್ಚು ಮಾಡಬೇಕು ಬೇಡ, ನಿಮ್ಮ ಮನೆಯಲ್ಲೇ ನೀವೇ ಮಾಡಿ. ಇದನ್ನು ಮಾಡಬೇಕಾದ್ರೇನು ನಿಮ್ಮ ಜಿಹೆ ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು, ಆತ್ಮಸಾಕ್ಷಿ ಶುದ್ಧಿಯಾಗಿರಬೇಕು. ನೀವು ಉಚ್ಚಾರಣೆ ಮಾಡುವಂಥ ಪ್ರತಿಯೊಂದು ಪದಗಳು ಕೂಡ ಅತಿ ಸ್ಪಷ್ಟವಾಗಿರಬೇಕು. ಎಲ್ಲೂ ಆ ಒಂದು ವೈಬ್ರೇಷನ್ ಅಂದರೆ ಪದಗಳ ಜೋಡಣೆಗಳಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಮಾಡಿದ್ದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದಾಗ. ಆ ಕಾರಣಗಳಿಂದನೇ ಪುರೋಹಿತರ ಕಡೆಯಿಂದ ಇದನ್ನು ಮಾಡಿಸ್ತಾರೆ, ಇಷ್ಟೇ, ಬೇರೆ ಕ್ರಿಯೆ ಏನೂ ಇಲ್ಲ. ಸೊ ಇದರಲ್ಲಿ ನಮಗೆ ಡೆಫಿನೆಟ್ಲಿ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಾಧ್ಯವಾದಷ್ಟು ನೀವು ಬಂದಂಥ ಪ್ರತಿಯೊಂದು ಜಾತಕವನ್ನು ಕೂಡ ಹೊಂದಾಣಿಕೆ ಮಾಡುವಾಗ ಎಲ್ಲೋ ಕೇಳ್ತೀರಾ. ಎಲ್ಲರಿಗೂ ಜ್ಯೋತಿಷ್ಯದ ಒಂದು ನಾಲೆಡ್ಜ್, ಜ್ಞಾನ ಇರುತ್ತೆ ಅಂತ ಅರ್ಥ ಅಲ್ಲ. ಯಾರ್ಯಾರು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರ ಹತ್ರನೇ ಅದನ್ನು ತೋರಿಸೋದು ಉತ್ತಮ. ನಿಮಗೆ ಅವರು ಕರೆಕ್ಟಾಗಿ ಅದಕ್ಕೆ ಆ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗಡೆ ತೆಗೆದುಹಾಕ್ತಾರೆ. ತದನಂತರ ನಿಮ್ಮ ಯಾರು ಮಗಳಾಗಿರ್ಬೋದು, ಮಗನಾಗಿರ್ಬೋದು, ಅವರಿಗೆ ಉತ್ತಮವಾದಂಥ ಸಂಬಂಧಗಳು ಕೂಡ್ಕೊಂಡ್ಬರ್ತವೆ. ಸೊ ಈ ಕಾರ್ಯಕ್ರಮವನ್ನು ನಿಮ್ಮ ಸಂತಾನ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರನೇ ಮಾಡಿರುವಂಥದ್ದು. ದಯಮಾಡಿ ಗಮನಿಸಿ, ಮುಂದೆ ಅವ್ರಿಗೆ ಉತ್ತಮವಾದಂಥ ಬಾಳನ್ನು ಕೊಡಿ ಅಂತ ಹಾರೈಸ್ತೀನಿ. ನಮಸ್ತೆ.